ಸಮುದ್ರದಲ್ಲಿ ದೊಡ್ಡ ದೊಡ್ಡ ಹಡಗುಗಳು ಮುಳುಗುವುದಿಲ್ಲ ಎಂಬ ಪ್ರತೀತಿ ಇತ್ತು. ಆದರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಟೈಟಾನಿಕ್ ಎಂಬ ಬೃಹತ್ ಹಡಗಿನ ಭೀಕರ ದುರಂತ ನಡೆದು ಹೋಯಿತು. ಅಂದು 1912 ಏಪ್ರಿಲ್ 15 ಬೆಳಗಿನ ಜಾವ 2:20ಕ್ಕೆ 104 ಅಡಿಗಳ ಎತ್ತರದ 7 ಅಂತಸ್ತುಗಳ ಬೃಹತ್ ಟೈಟಾನಿಕ್ ಹಡಗನ್ನು ಸಮುದ್ರದ ನೀರು ನುಂಗಿ ಹಾಕಿತ್ತು. 20 ರಕ್ಷಕ ದೋಣಿಗಳಲ್ಲಿ 700 ಜನ ಹತ್ತಿಕೊಂಡು ಹೊರಟರೆ ಉಳಿದ 1,500ಕ್ಕೂ ಹೆಚ್ಚು ಜನರು ಒಮ್ಮೆಲೆ ಸಮುದ್ರಕ್ಕೆ ಬಿದ್ದು ಬಿಟ್ಟರು. ಅವರೆಲ್ಲ ಮೈ ಕೊರೆಯುವ ಶೀತಲ ಕತ್ತಲ ರಾತ್ರಿಯಲ್ಲಿ ಕಿರುಚಾಡುತ್ತಾ ಅರ್ಧ ಗಂಟೆಯಲ್ಲಿ ಕೈಕಾಲುಗಳು ಮುರಿಟಿಕೊಂಡು ಹೆಣಗಳಾಗಿ ಹೋದರು. ಸುತ್ತಲೂ 1,500ಕ್ಕೂ ಹೆಚ್ಚು ಮೃತದೇಹಗಳು ಸಮುದ್ರದಲ್ಲಿ ತೇಲಾಡುತ್ತಿದ್ದವು. 2 ದಿನಗಳ ನಂತರ ಬಂದ 4 ಸಣ್ಣ ಹಡಗುಗಳಲ್ಲಿ 330 ಹಣವಂತರ ಮೃತದೇಹಗಳನ್ನು ಮಾತ್ರ ಹುಡುಕಿ ಸಂಗ್ರಹ ಮಾಡಿಕೊಳ್ಳಲಾಯಿತು. ದುರಂತವೆಂದರೆ ಬಡವರ ಮೃತದೇಹಗಳನ್ನು ಸಮುದ್ರದಲ್ಲಿ ಹಾಗೆಯೇ ಬಿಡಲಾಯಿತು. 7 ದಶಕಗಳ ನಂತರ 1985ರಲ್ಲಿ 12,500 ಅಡಿಗಳ ಆಳದ ಸಮುದ್ರದಲ್ಲಿ ಒಡೆದು ಹೋಗಿದ್ದ ಟೈಟಾನಿಕ್ ಹಡಗನ್ನು ಕಂಡುಹಿಡಿಯಲಾಯಿತು. ಹಡಗಿನಲ್ಲಿ ಮತ್ತು ಸುತ್ತಮುತ್ತ ಸಿಕ್ಕಿದ 100 ವಸ್ತುಗಳನ್ನು ಸಂಗ್ರಹಿಸಿ ತಂದು 4 ಸಂಗ್ರಹಾಲಯಗಳಲ್ಲಿ ಇಡಲಾಯಿತು. ಇದು ಟೈಟಾನಿಕ್ ಎಂಬ ಹಡಗಿನ ಮಾನವ ಇತಿಹಾಸದ ಮಹಾ ದುರಂತದ ಕತೆ. ನನ್ನ ನೂತನ ಕೃತಿ ಟೈಟಾನಿಕ್ ಅನ್ನು ವೀರಲೋಕ ಬುಕ್ಸ್ ಪ್ರಕಟಿಸುತ್ತಿದೆ. ಈ ಪುಸ್ತಕವನ್ನು ತಾವೆಲ್ಲರೂ ಕೊಂಡು ಓದಿ ಪ್ರೋತ್ಸಾಹಿಸಬೇಕು ವಿನಂತಿಸಿಕೊಳ್ಳುತ್ತೇನೆ.